ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತಂದರೆ, ಕೆಲವೊಂದಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು. ಓಕೆನಾ, ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಕ್ವಶನ್ ಕೇಳಿದರು. ಸೊ ಯಾವ ಥರ ಸ್ಟಾರ್ಟ್ ಮಾಡಿದೆ, ಏನೇನೋ ಟ್ರಿಕ್ಸ್ ಯೂಸ್ ಮಾಡಿದೆ ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ನಿಮಗೆ. ಯೂಟ್ಯೂಬ್ ಟಿಪ್ಸ್ ಆಗಿರ್ಬೋದು, ಅಥವಾ ನನಗೆ ಪೇಮೆಂಟ್ ಬರ್ತಿದೆಯಾ ಯೂಟ್ಯೂಬಿಂದ, ಅಂದರೆ ದುಡ್ಡು ಬರ್ತಿದೆಯಾ ಅಂತೆಲ್ಲ ಕೇಳ್ತಿದ್ರಲ್ಲ. ಸೊ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನೊಂದು ಕ್ವಶನ್ ಏನಂತಂದರೆ, ನನ್ನನ್ನು ಇತ್ತೀಚೆಗೆ ಕೇಳೋಂಥ ಕ್ವಶನ್ಸ್ ಇದು ಕಾಮನ್ ಆಗಿಬಿಟ್ಟೈತೆ ನನಗೆ ಇದನ್ನ ಕೇಳಿ ಕೇಳಿ. ಏನಂತಂದರೆ, ನೀನು ಪ್ರೆಗ್ನೆಂಟಾ ಕನ್ಸೀವಾ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ನಂದು ಬೆಲ್ಲಿ ಸೈಜ್ ಅಂದರೆ ಹೊಟ್ಟೆ ಸೈಜ್ ಏನಿದೆ ಸ್ವಲ್ಪ ದಪ್ಪ ಇದೆ. ಓಕೆನಾ, ಸೊ ಆ ಒಂದು ಕಾರಣಕ್ಕೆ ಎಲ್ಲ ಕೇಳ್ತಿರ್ತಾರೆ. ಹೊಟ್ಟೆ ಏನಕ್ಕೆ ಸ್ವಲ್ಪ ಫ್ಯಾಟ್ ದಪ್ಪ ಇದೆ, ಹೊಟ್ಟೆ ಏನಕ್ಕೆ ದಪ್ಪ ಇದೆ ಅಂತ ಹೇಳಿದ್ರೆ, ಅಂದರೆ ಮದುವೆ ಆದಮೇಲೆ ಮದುವೆಗಿಂತ ಮುಂಚೆ ಹೊಟ್ಟೆ ಅಥವಾ ನಮ್ಮ ಬಾಡಿನಿದೆ. ಸೊ 0 ಫಿಗರ್ ಥರ ಕರೆಕ್ಟಾಗಿ ಇರುತ್ತೆ. ಸೊ ತುಂಬ ತೆಳ್ಳಗೆ ಸಣ್ಣ ಇರ್ತೀವಿ. ಮದುವೆ ಆದಮೇಲೆ ಆಲ್ಮೋಸ್ಟ್ ಒಂದು ರೇಂಜಿಗೆ ದಪ್ಪ ಆಗಿರ್ತೀವಿ. ಈ ಥರ ಚೀಸೆಲ್ಲ ಬಂದಿರುತ್ತೆ, ಮತ್ತು ಸ್ವಲ್ಪ ಡುಂಬಕ್ಕೆ ಆಗಿರ್ತೀವಿ. ಅದನ್ನು ಬಿಟ್ಟರೆ ಇನ್ನು ಬಾಡಿನಲ್ಲಿ ಅಂಥ ವೇರಿಯೇಷನ್ ಏನೂ ಆಗಿರಲ್ಲ. ಮಗು ಆದಮೇಲೆ ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ. ಸೊ ಮಗು ಆದಮೇಲೆ ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆಗುತ್ತೆ. ಸೊ ವೇರಿಯೇಷನ್ ಆಗಿ ನಮ್ಮ ಬಾಡಿ, ಇವನ್ ಪ್ರೆಗ್ನೆಂಟಲ್ಲೂ ಕೂಡ ನಮಗೆ ಮುಖ ಎಲ್ಲ ಊದ್ಕೊಳ್ಳೋದು, ಕೈ ಕಾಲೆಲ್ಲ ಊದ್ಕೊಳ್ಳೋದು, ಮತ್ತು ಪ್ರೆಗ್ನೆಂಟಲ್ಲೂ ಕೂಡ ಕೆಲವೊಬ್ಬರು ದಪ್ಪ ಆಗಿಬಿಡ್ತಾರೆ. ಓಕೆನಾ, ಆ ದಪ್ಪ ಆದಮೇಲೆ ಇನ್ನು ಮಗು ಆದಮೇಲೆ ಅಂದರೆ ನಾರ್ಮಲ್ ಡೆಲಿವರಿ ಆದವರಿಗೆ ಹೊಟ್ಟೆನ ಬಟ್ಟೆ ಹಾಕಿ ಕಟ್ತಾರೆ ಅಥವಾ ಬೆರಟ್ ಯೂಸ್ ಮಾಡ್ತಾರೆ. ಕೆಲವು ಕಡೆ ಹಳ್ಳಿ ಕಡೆಯೆಲ್ಲ ಆ ಥರ ಹೊಟ್ಟೆನ ಕಟ್ಟಿಸ್ತಾರೆ ಬಟ್ಟೆನಲ್ಲಿ, ಅಥವಾ ಬೆರಟನ್ನೇ ಯೂಸ್ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಆಗಿರೋರು. ನಂದೇನಂತೇಳಿ, ನಂದು ಸಿ ಸೆಕ್ಷನ್ ಆಗಿರೋದು. ಓಕೆನಾ, ನಂದು ಸಿ ಸೆಕ್ಷನ್ ಆಗಿರೋ ಕಾರಣ ನನಗೆ ಹೊಟ್ಟೆನ ಕಟ್ಟೋಕ್ಕೂ ಆಗಲಿಲ್ಲ, ಬೆರಟ್ ಯೂಸ್ ಮಾಡೋಕ್ಕೂ ಆಗಲಿಲ್ಲ. ನಂದು ಸ್ಟಿಚಸ್ ಎಲ್ಲ ನಾನು 2 ಟೈಮ್ಸು ಸ್ಟಿಚಸ್ಸು ಬಿಚ್ಚೋಕ್ಕೆಲ್ಲ ಹೋದಾಗ ಸ್ವಲ್ಪ ಫ್ರ್ಯಾಕ್ಚರ್ ಥರ ಆಗಿತ್ತು. ಹಾಗಾಗಿ ನಾನು ಬೆರಟು ಯೂಸ್ ಮಾಡಲಿಲ್ಲ, ಮತ್ತು ನಾನು ಬಟ್ಟೆನೂ ಕೂಡ ಕಟ್ಸ್ಕೊಳ್ಳಿಲ್ಲ. ಸೊ ನಮ್ಮ ಕಡೆ ಎಲ್ಲ ಅಂದರೆ ಅಜ್ಜಿ ಅಮ್ಮ ಎಲ್ಲ ಸೊ ಕಟ್ಟೋಕ್ಕೆ ಆ ಥರ ಏನು ಬಿಡಲಿಲ್ಲ. ಸೊ ಏನೋ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆಗೆ ಅಂತೇಳಿ. ಸೊ ಮುಂದೆ ಏನಾದರೂ ಸಣ್ಣ ಮಾಡ್ಕೋಬೋದು, ಹೊಟ್ಟೆನ ಕರಗಿಸ್ಕೋಬೋದು ಏನಾದರೂ ಡೈಟ್ ಮಾಡ್ತಾ ಅಂತೇಳಿ. ಸೊ ನಾನು ಆ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ನನಗೆ ಇವಾಗ ನೋಡಿ ಪ್ರೆಸೆಂಟು ಹೊಟ್ಟೆ ಸ್ವಲ್ಪ ಅಂದರೆ ಸಿ ಸೆಕ್ಷನ್ ಮಾಡಿರೋ ಪ್ಲೇಸಲ್ಲಿ ಕೆಳ ಹೊಟ್ಟೆ ಸ್ವಲ್ಪ ದಪ್ಪನೇ ಇದೆ. ಓಕೆನಾ, ಸೊ ಅದನ್ನು ನೋಡಿ ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದವ್ರಾಗಿರ್ಬೋದು, ಒಂದಷ್ಟು ಜನ ಕೇಳ್ತಾ ಇರ್ತಾರೆ ಪ್ರೆಗ್ನೆಂಟಾ ಅಂತ. ನಾನು ಇಲ್ಲ ಅಂತ ಎಲ್ಲರಿಗೂ ಆನ್ಸರ್ ಮಾಡಿ ನನಗೂ ಸಾಕಾಗ್ಬಿಟ್ಟೈತೆ. ಏನಕ್ಕೆ ಕೇಳ್ತಾರೆ ಅಂತಂದ್ರೆ, ಈಗ ಒಂದು ಮಗು ಆದಮೇಲೆ, ಒಂದು ಮಗುಗೋಕ್ಕಿಂತ ಮುಂಚೆ ಅಯ್ಯೋ ಮಗು ಆಗಿಲ್ಲ, ಪಾಪು ಇಲ್ವಾ ನಿಮಗೆ, ಮಗು ಇಲ್ವಾ ನಿಮಗೆ ಅಂತ ಕೇಳ್ತಾರೆ. ಓಕೆನಾ, ಒಂದು ಮಗು ಆದಮೇಲೆ ಈಗ ನನ್ನ ಪಾಪುಗೆ ಇವಾಗ 1.5 ವರ್ಷ ಕರೆಕ್ಟಾಗಿ. ಓಕೆನಾ, ಈಗ ಇನ್ನೊಂದು ಮಗು ಯಾವಾಗ, ಅಥವಾ ಇವಾಗ ಪ್ರೆಗ್ನೆಂಟ್ ಇದ್ದೀರಾ ನೀವು, ಪ್ರೆಗ್ನೆಂಟಾ ಅಂತ ಕೇಳ್ತಿರ್ತಾರೆ. ನನ್ನ ಮಗಳಿಗೆ ಇವಾಗ 1.5 ವರ್ಷ. ಸೊ ಇವಾಗಲೇ ಹೇಗೆ ನಾವು ಇನ್ನೊಂದು ಮಗು ಮಾಡ್ಕೊಳಕ್ಕಾಗುತ್ತೀವಿ. ಸೊ ಅದೇ ಇನ್ನೂ ಮಗು. ಓಕೆನಾ, ಸೊ ಏನಾದರೂ ಸೆಕೆಂಡ್ ಬೇಬಿ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದರೂ ಕೂಡ ಆ ಮಗುಗೆ, ನನ್ನ ಮಗಳಿಗೆ ಇವಾಗ 5 ಇಯರ್ಸ್ ಕಂಪ್ಲೀಟ್ ಆಗಬೇಕು, ನಾವು ಇನ್ನೊಂದು ಮಗು ಮಾಡ್ಕೋಬೇಕು ಅಂತಂದರೆ. ಓಕೆನಾ, ಸೊ ಅಷ್ಟು ಏಜ್ ಗ್ಯಾಪ್ ಇರಬೇಕು. ಸೊ ಸದ್ಯಕ್ಕೆ ನಮಗೆ ಮಗು ಸೆಕೆಂಡ್ ಬೇಬಿ ಬೇಡ ಅಂತಲೇ ನಾವಿರೋದು. ಓಕೆನಾ, ನಮಗೆ ಅವಳೊಬ್ಬಳೇ ಸಾಕು ಅಂತ ನಾವು ಡಿಸೈಡ್ ಮಾಡಿರೋದು. ನಾನು ಹೇಳಿದ್ದು, ಇನ್ ಕೇಸ್ ಅದರ ಮಾಡ್ಕೊಳ್ಳೋಂಗಿದ್ರೆ ನಾನಂತಲ್ಲ, ಯಾರಾದರೂ ಕೂಡ ಎರಡನೇ ಮಗುಗೆ ಒಂದು 2-3 ವರ್ಷ ಗ್ಯಾಪ್ ಕೊಡಲೇಬೇಕು. ಯಾಕಂದರೆ ನಾರ್ಮಲ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮದು ಸಿ ಸೆಕ್ಷನ್ ಅಲ್ವಾ. ಸೊ ಹಾಗಾಗಿ 1-2 ವರ್ಷ 3 ವರ್ಷ ಗ್ಯಾಪ್ ಕೊಡಲೇಬೇಕು ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ನಮಗೆ ಫಸ್ಟು ಸಿಸೇರಿಯನ್ ಮಾಡಿರೋದ್ರಿಂದ ನಮಗೆ ಆ ಪ್ಲೇಸಲ್ಲೇ ಮತ್ತೆ
ಫ್ಯೂಚರ್ ಮಾಡ್ತಾರೆ, ಆ ಪ್ಲೇಸ್ನೇ ಮತ್ತೆ ಸ್ಟಿಚ್ ಮಾಡ್ತಾರೆ ಮತ್ತು ಓಪನ್ ಮಾಡ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಹೇಳೋದು ಅಷ್ಟೇ, ಈಗ ಒಂದು ಮಗು ಆದಮೇಲೆ 3 ವರ್ಷ ಕಂಡು ಇನ್ನೊಂದು ಮಗು ಮಾಡ್ಕೋಬೇಡಿ, ಯಾಕಂದರೆ ಅದೇ ಪ್ಲೇಸ್ನ ನಾವು ಇದು ಮಾಡಬೇಕಾಗುತ್ತಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ನಿಮಗೆ, ನಮ್ಮ ಒಳ್ಳೆಯದಕ್ಕೆ ಡಾಕ್ಟರ್ ಕೂಡ ಹೇಳೋದು. ಸೊ ಹಾಗಾಗಿ ನಮಗಂತೂ 2ನೇ ಮಗು ಪ್ಲ್ಯಾನಿಂಗೇ ನಾವಿಲ್ಲ, ಓಕೆನಾ. ಸೊ ಹೊಟ್ಟೆ ಸ್ವಲ್ಪ ದಪ್ಪ ಏನು ಸಣ್ಣ ಮಾಡ್ಕೋಬೇಕು, ಬಿಕಾಸ್ ಡೆಲಿವರಿ ಆದಮೇಲೆ ನನಗೆ ಆ ಥರ ಹೊಟ್ಟೆ ಕಾಣಿಸ್ತಾ ಇರೋದು, ಬಿಕಾಸ್ C-ಸೆಕ್ಷನ್ ಆಗಿರೋದ್ರಿಂದ ಹಂಗೆ ಕಾಣಿಸ್ತಿದೆ. ಸಣ್ಣ ಮಾಡ್ಕೋಬೇಕು. ನೀವು ನೋಡಿರ್ಬೋದು ಕಾಮನಾಗಿ ಮಗುವಾಗಿರೋ ಬಾಣಂತಿ ಅಥವಾ ಮಗುವಾಗಿರೋ ಪ್ರತಿಯೊಂದು ಲೇಡೀಸ್ ಕೂಡ ದಪ್ಪ ಆಗಿರ್ತಾರೆ, ಓಕೆನಾ. ಸೊ ಬಾಡಿನಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಜಾಸ್ತಿಯಾಗಿ ಚೇಂಜ್ ಆಗಿರುತ್ತೆ ನಮ್ಮಲ್ಲಿ, ಹಂಗಾಗಿ ದಪ್ಪ ಆಗಿರ್ತೀವಿ. ಮತ್ತು ಬೆಲ್ಲಿ ಫ್ಯಾಟ್, ಹೊಟ್ಟೆ ಸೊ ಅದು ಕೂಡ ಸ್ವಲ್ಪ ಮುಂದೆ ಬಂದಿರುತ್ತೆ. ಅದನ್ನು ನಾವು ಕ್ರಮೇಣ ಕಡಿಮೆ ಮಾಡಿಕೊಂಡು ಡಯಟ್ ಆಗಿರ್ಬೋದು ಅಥವಾ ನಮ್ಮ ಫಿಟ್ನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋ ಥರ ಏನು ನಾವು ಹೆಲ್ತಿ ಡ್ರಿಂಕ್, ಡಯಟ್ ಡ್ರಿಂಕ್ ಎಲ್ಲ ಕುಡಿದು ನಾವು ಅದನ್ನು ಸಣ್ಣ ಮಾಡ್ಕೋಬೋದು. ಸೊ ನಾನು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಇವಾಗ ಒಂದು ತಕ್ಕ ಮಟ್ಟ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಮುಂಚಿನ ಸ್ವಲ್ಪ ದಪ್ಪ ಇತ್ತು, ಸೊ ಇವಾಗ ಕಮ್ಮಿ ಆಗಿದೆ. ನೋಡೋರು ಅದನ್ನೇ ಅಂದ್ಕೊಬಿಟ್ಟಿರ್ತಾರೆ, ಪ್ರೆಗ್ನೆಂಟ್ ಏನೋ, ಇನ್ನೊಂದು ಮಗುಗೆ ಸೆಕೆಂಡ್ ಬೇಬಿ ಇರ್ಬೋದೇನೋ ಅಂತ. ಸೊ ಅದು ಯಾವ ಥರ ಯಾವ ಪ್ಲ್ಯಾನಿಂಗು ನಮ್ಮಲ್ಲಿಲ್ಲ. ಸೊ ಹಾಗಾಗಿ ಕಾಸ್ಟ್ಲಿ ಲೈಫು ಏನೇ ಮಾಡಿದ್ರು ಅವಳೊಬ್ಳಿಗೆ ಅಂತ ನಮ್ಮ ಪ್ಲ್ಯಾನು. ಸೊ ಮತ್ತು ಇನ್ನೂ ಒಂದು ಏನಂತಂದರೆ ಮಗುನ, ಸೊ ಇವಾಗ ಒಂದು ಮಗು ಎತ್ತಿ ನಮ್ಮ ಬಾಡಿಯಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ಆಗಿರುತ್ತೆ ಅಲ್ವಾ. ಸೊ ಇನ್ನೊಂದು ಮಗು ಬೇಕಾ ಅನ್ನೋ ಒಂದು ಕ್ವಶನ್ಸ್ ಬರುತ್ತೆ, ಮತ್ತು ಆ ನೋವು, ಆ ಸಂಕಟ ಅದೆಲ್ಲ ಬೇಕಾ ಅನ್ನೋ ಥರ ಅದು ಒಂದು ಥಾಟ್ ಬರುತ್ತೆ, ಓಕೆನಾ. ಸೊ ಹಾಗಾಗಿ ಯಾರಿಗೂ ಕೂಡ ಆಲ್ಮೋಸ್ಟ್ ಒಂದು ಮಗು ಮಾಡ್ಕೊಂಡಿರ್ತಾರೆ, ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರಪ್ಪ. ತಿರ್ಗಾ ಪ್ರೆಗ್ನೆಂಟ್ ಆಗಿ 9 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ತಳ್ಕೊಂಡು ಹೋಗಬೇಕು, ತಿರ್ಗಾ ಮಗು, ಅದು ಇದು, ಮತ್ತು ಲೈಫು ಇವಾಗ ಹೆವಿ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಒಂದು ಮಗುನೇ ಸಾಕೋದು ಕಷ್ಟ ಆಗಿರುತ್ತೆ. ಕಷ್ಟ ಅಂತಂದರೆ ಬೇರೆ ಥರ ಕಷ್ಟ ಅಂತಲ್ಲ, ಮಗುಗೆ ಒಳ್ಳೆ ಲೈಫ್ ಕಟ್ಕೊಡ್ಬೇಕು, ಓಕೆನಾ. ಮಕ್ಕಳನ್ನ ಎಲ್ಲರೂ ಕೂಡ ಇರ್ತಾರೆ. ಸೊ ಓಕೆನಾ, ಮಕ್ಕಳೇ ಎತ್ತಿ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋದಾಗಿರ್ಬೋದು, ಅವ್ರಿಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅವ್ರಿಗೆ ಒಂದು ನಿಲ್ಲಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ನಾವೇನೇ ಒಂದು ಸಂಪಾದನೆ ಮಾಡಿದ್ರು ಕೂಡ ಅವ್ರಿಗೆ ಆಗಿರುತ್ತೆ. ಸೊ ನಮ್ಮದೆಲ್ಲ ಕನಸು ಆಸೆಗಳೆಲ್ಲ ಅವ್ರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ಒಂದು ಕಾನ್ಸಂಟ್ರೇಷನ್ ಅಂತಂದರೆ ಮಕ್ಕಳ ಮೇಲೆ ನಮ್ಮದು ಹೋಗಿರುತ್ತೆ. ಹಾಗಾಗಿ ಮತ್ತು ಇನ್ನೊಂದಂದರೆ ಸೆಕೆಂಡ್ ಬೇಬಿ ಆದರೆ ಈ ಮಗು ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ, ಅದೆಲ್ಲ ಏನೇನೋ ಇರುತ್ತೆ. ಸೊ ಓಕೆನಾ. ಸೊ ಹಾಗಾಗಿ ನಮಗೆ ನಾವೀಗ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗಲ್ಲಿ ಇಲ್ಲವೇ ಇಲ್ಲ. ನಾನು ಪ್ರೆಗ್ನೆಂಟ್ ಅಂತೂ ಅಲ್ವೇ ಅಲ್ಲ, ಓಕೆನಾ. ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇದನ್ನ ಹೇಳೋಣ ಅಂತ ನಾನು ಒಂದು ವಿಡಿಯೋ ಮಾಡಿದ್ದು. ಸೊ ಯಾರೆಲ್ಲ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಗುಡ್ ಲಕ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಬೇಬಿನೇ ನಿಮಗೆ ಆಗಲಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.